ನಮಸ್ಕಾರ ಎಲ್ಲರಿಗೂ ದ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ ಮೇಲೆ ಸ್ವಾಗತ. ನಿಫ್ಟಿ ಬ್ಯಾಂಕ್ ನಿಫ್ಟಿ ಡೈಲಿ ಅನಾಲಿಸಿಸ್ ವಿಡಿಯೋ 27 ಮಾರ್ಚ್ ಸಲುವಾಗಿ. ಸೊ ಅದಕ್ಕೆ ಮೊದಲು ನಿನ್ನೆ ಡಿಸ್ಕಸ್ ಮಾಡಿದ್ದು ಅನಾಲಿಸಿಸ್ದಾಗ ಇವತ್ತು ಮಾರ್ಕೆಟ್ ಹೆಂಗೆ ರಿಯಾಕ್ಟ್ ಆಗ್ಯದ, ನಾಳೆ ಏನು ಆಗುತ್ತೆ ಮೂರು ಡಿಸ್ಕಸ್ ಮಾಡುವಂಥ. ನಿಫ್ಟಿ ಬ್ಯಾಂಕ್ ನಿಫ್ಟಿ ನಾವು ಒಂದು ಪಾಯಿಂಟ್ ಏನಿದೆ, ಇದು ಮಾರ್ಚ್ ಎಂಡ್ ಐತಿ, ನಮ್ಮದು ಫೈನಾನ್ಷಿಯಲ್ ಇಯರ್ ಎಂಡ್ ಐತಿ. ಸೊ ಹಾಗಾಗಿ 3 ದಿನದಾಗ ಮತ್ತು ಮಂಡೇ ಫ್ರೈಡೇ 2 ದಿನ ಹಾಲಿಡೇ ಅದ. ಥೀಟಾ ಡಿಕೆ ಭಾಳ ಹಾಕದ, ಪ್ರೀಮಿಯಮ್ಸ್ ಭಾಳಗೂ ಇಳಿತಾವು. ಸೊ ಹಂಗಾಗಿ ಜಾಸ್ತಿ ಹೊತ್ತು ಹೋಲ್ಡ್ ಮಾಡಬೇಡ್ರಿ ಅಂದಿದ್ದೆ. ಮತ್ತು ಇನ್ನೊಂದು ಹಂಗೆ ಮಾರ್ಕೆಟ್ ಮೋಸ್ಟ್ಲಿ 3 ದಿನ ಕನ್ಸಲ್ಟೇಷನ್ ಇರ್ತದೆ ಅಂತ ಹೇಳಿದ್ದೆ. ವಿಕ್ಸ್ ಇರ್ತಾವೆ, ವೋಲ್ಟಿಲಿಟಿ ಇರ್ತದೆ ಅಂತ ಹೇಳಿದೆ. ಸೇಮ್ ವೇ ಮಾರ್ಕೆಟ್ ರೇಂಜ್ ಬೌಂಡೇ ಐತಿ, ವಿಕ್ಸ್ ಅದಾವೆ ಎರಡೂ ಕಡೆ. ಮತ್ತು ಇವತ್ತು ಥೀಟಾ ಡಿಕೆ ಯಾರು ಟ್ರೇಡ್ ಮಾಡಿ ಥೀಟಾ ಡಿಕೆನೂ ಜಾಸ್ತಿ ಆಗ್ಯದ. ಇನ್ನೊಂದು ನಿಫ್ಟಿ ಒಳಗೆ ಏನಿದೆ, ಇದೊಂದು ಚಾನಲ್ ಅದ, ಇಲ್ಲಿ ಬ್ರೇಕ್ ಡೌನ್ ಆಯಿತು ಅಂದ್ರೆ ನಮಗೆ ಇಲ್ಲಿಂದ ಒಂದು ಬೈಯಿಂಗ್ ಸಿಗ್ತದೆ ಅಂತಂದಿದೆ. ಬಟ್ ಮಾರ್ಕೆಟ್ ಗ್ಯಾಪ್ ಡೌನ್ ಆಯಿತು ಅಂದ್ರೆ ನಮಗೆ ಎಂಟ್ರಿನೇ ಕೊಡಲ್ಲ ಅಂತ ಹೇಳಿದೆ ಮಾರ್ಕೆಟ್. ಸೊ ಹಂಗೆ ಇಲ್ಲಿ ಗ್ಯಾಪ್ ಡೌನ್ ಆಗ್ಯದ, ಸೊ ನಮಗೆ ಎಂಟ್ರಿ ಕೊಟ್ಟಿಲ್ಲ. ಅದೇ ಥರ ಸೆಲ್ ಸೈಡು ಎಂಟ್ರಿ ಕೊಟ್ಟಿಲ್ಲ, ಒಂದು ಕಂಟಿನ್ಯೂ ರೇಂಜ್ದಾಗ ನಿಫ್ಟಿ ಓಡಾಡದ. ಸೊ ಯಾವುದೇ ಟ್ರೇಡ್ ಕೊಟ್ಟಿಲ್ಲ. ಬ್ಯಾಂಕ್ ನಿಫ್ಟಿ ಒಳಗೂ ಸೇಮ್ ವೇ ಹಾಗೆ ಆಗ್ಯದ. ಬಟ್ ಬ್ಯಾಂಕ್ ನಿಫ್ಟಿ ಒಳಗೆ ಒಂದು ಎಂಟ್ರಿ ಕೊಟ್ಟದೆ, ಎಲ್ಲಿ ಈ ಒಂದು ಲೋ ಲೆವೆಲ್ದಾಗ ಕೆಳಗೊಂದು ಇಲ್ಲಿ ಟ್ರ್ಯಾಪ್ ಮಾಡಿ ಇಲ್ಲೊಂದು ಬೈ ಸೈಡ್ ಬರ್ತದೆ ಅಂತ ಹೇಳಿದೆ. ಒಂದು ಸಣ್ಣ ಎಂಟ್ರಿ ಕೊಟ್ಟದ. ಯಾರು ಟ್ರೇಡ್ ಮಾಡ್ಯಾರ ಮಾಡಿರ್ತಾರೆ, ನಾನಂತೂ ಮಾಡಿಲ್ಲ. ನಾವು ಮೋಸ್ಟ್ಲಿ 3 ದಿನ ಟ್ರೇಡ್ ಮಾಡಲ್ಲ. ಈಗ ನಾಳೆ ಏನಾಗ್ಬೋದು, ನಾಳೆ ಸೇಮ್ ಲೆವೆಲ್ಸ್, ಇದೊಂದು ಬೈಯಿಂಗ್ ಲೆವೆಲ್, ಇದೊಂದು ಬೈಯಿಂಗ್ ಲೆವೆಲ್ ಅದ. ನಾಳೆ ಒಂದು ಮೊಮೆಂಟಮ್ ಆದ್ರೆ ಆಗ್ತದೆ, ಯಾಕಂದರೆ ನಾಡಿದಂತೂ ಕಂಪ್ಲೀಟ್ ರೇಂಜ್ ಬೌಂಡ್ ಇರ್ತದೆ ಮಾರ್ಕೆಟ್. ಸೊ ಹಾಗಾಗಿ ನಾಳೆ ಒಂದು ಮೊಮೆಂಟಮ್ ಬರೋ ಚಾನ್ಸ್ ಐತಿ. ಸೊ ಈಗ ಇದು ಒಂದು ರೇಂಜ್ ಆಗ್ಯದ ಈಗ ಮಾರ್ಕೆಟ್ ಒಳಗೆ. ನಿಫ್ಟಿ ಒಳಗೆ ಇದೊಂದು ರೇಂಜ್ ಆಗ್ಯದ. ಸೊ ಈಗ ಮಾರ್ಕೆಟ್ ಮ್ಯಾಲೆ ಹೋಗ್ಬೋದು, ಕೆಳಗಡೆ ಬರ್ಬೋದು. ಸೊ ನಾನು ಎಲ್ಲಿ ಇಂಟ್ರೆಸ್ಟೆಡ್ ಇರ್ತೀನಿ ಭಾಳ ಅಂದ್ರೆ, ಈ ಲೆವೆಲ್ದಾಗ ಬಂತಂದ್ರೆ ನಾನು ಭಾಳ ಇಂಟ್ರೆಸ್ಟೆಡ್ ಇರ್ತೀನಿ. ಒಂದು ಒಳ್ಳೆ ಮೊಮೆಂಟಮ್ ಸಿಗ್ತದೆ. ಸೊ ಇದು ಯಾವಾಗ, ನಾಳೆ ಏನಾದರೂ ಮಾರ್ಕೆಟ್ ಗ್ಯಾಪ್ ಡೌನ್, ಸ್ವಲ್ಪ ದೊಡ್ಡ ಗ್ಯಾಪ್ ಡೌನ್ ಆಯಿತು. ಸೊ ಅರೌಂಡ್ ಈ ಲೆವೆಲ್ ತನಕ ಬಂದು ಏನರೇ ಮಾರ್ಕೆಟ್ ಇಲ್ಲಿ ಡೌನ್ ಬಂತಂದ್ರೆ, ಸೊ ಇಲ್ಲಿ ಒಂದು ಬೈಯಿಂಗ್ ನನಗೆ ಒಂದು ಇಂಟ್ರೆಸ್ಟೆಡ್ ಇರ್ತೀನಿ. ಸೊ ಇದು ಏನರೇ ಎಸ್ ಎಲ್ ಆಯ್ತು ಅಂದ್ರೆ ನೆಕ್ಸ್ಟ್ ಬೈಯಿಂಗ್ ಇಲ್ಲಿ ಐತಿ. ಸೊ ಈ ಎರಡೇ ಟ್ರೈ ಮಾಡ್ತೀನಿ, ಜಾಸ್ತಿನೂ ಟ್ರೈ ಮಾಡಲ್ಲ. ಇನ್ ಕೇಸ್ ಗ್ಯಾಪ್ ಡೌನ್ ಆಗಿ ಮಾರ್ಕೆಟ್ ಮ್ಯಾಲೆ ಹೋಯ್ತಂದ್ರೆ, ಸೊ ಇಲ್ಲೊಂದು ಸೆಲ್ಲಿಂಗ್ ಲೆವೆಲ್ ಅದ, ಇದೊಂದು ಸೆಲ್ಲಿಂಗ್ ಲೆವೆಲ್ ಅದ. ಬಿಟ್ರೆ ಇದು ಒಂದು ಲೆವೆಲ್ ಆಗ್ತದೆ ಸೆಲ್ಲಿಂಗ್ ಮಾಡೋಕ್ಕೆ. ಇದು ಯಾವಾಗ ಗ್ಯಾಪ್ ಡೌನ್ ಆದ್ರೆ ಅಷ್ಟೇ ಈ ಲೆವೆಲ್ ಆಗ್ತದೆ, ಇಲ್ಲಾಂದರೆ ಈ ಲೆವೆಲ್ ಯೂಸ್ ಮಾಡೋಕ್ಕಾಗಲ್ಲ. ಇನ್ ಕೇಸ್ ಮಾರ್ಕೆಟ್ ಏನಾದರೂ ಫ್ಲ್ಯಾಟ್ ಓಪನ್ ಆಗಿ ಇಲ್ಲಿ ಕೆಳಗೆ ಏನ್ರಿ ಇದು ಮಾಡತ್ತಂದ್ರೆ, ಟೈಮ್ ಸ್ಪೆಂಡ್ ಮಾಡ್ತಂದ್ರೆ, ಮ್ಯಾಗಿನ ಲೆವೆಲ್ ಸೆಲ್ಲಿಂಗ್ ಇದೇ ಆಗ್ತದೆ. ಕೆಳಗೆ ಬಾಯಿಂಗ್ ಇಲ್ಲೊಂದು ಲೆವೆಲ್ ಅದ, ಇಲ್ಲಿ ಸೆಲ್ಲಿಂಗ್ ಮಾಡೋಕ್ಕೆ ಇನ್ನೊಂದು ಸಣ್ಣ ಲೆವೆಲ್ ನಾವು ಇಲ್ಲಿ ಕ್ರಿಯೇಟ್ ಮಾಡ್ಬೋದು. ಬಟ್ ಇದೇನು ಕಂಡೀಷನ್, ಸ್ವಲ್ಪ ಇದು ಈ ಟೈಮ್ ಸ್ಪೆಂಡ್ ಮಾಡಿ ಬರಬೇಕು ಮಾರ್ಕೆಟ್, ಡೈರೆಕ್ಟ್ ಬರಬಾರ್ದು, ಸ್ವಲ್ಪ ಸ್ಲೋ ಆಗಿ ಬರ್ಬೇಕು ಮಾರ್ಕೆಟ್. ಹಿಂಗೆ ಸ್ಲೋ ಆಗಿ ಬಂತಂದ್ರೆ ನಾವು ಇಲ್ಲಿ ಎಂಟ್ರಿ ತೊಗೋಬೋದು. ಇನ್ ಕೇಸ್ ಗ್ಯಾಪ್ ಅಪ್ ಆಯಿತು ಅಂದ್ರೆ ನಮಗೆ ಸೆಲ್ ಮಾಡೋಕ್ಕೆ ಇದೊಂದು ಲೆವೆಲ್, ಇದೊಂದು ಲೆವೆಲ್, 2 ಲೆವೆಲ್ಸ್ ಅದಾವೆ. ಮತ್ತು ಬೈ ಮಾಡೋಕೆ ನಮಗೆ ಇಲ್ಲೊಂದು ಲೆವೆಲ್ ಅದ. ಇಲ್ಲಿ ಮ್ಯಾಲೆ ಹೋಗಿ ಈ ಹೈ ಮ್ಯಾಲೆ ಏನಾರ ಹಿಂಗೆ ಟೈಮ್ ಪಾಸ್ ಮಾಡಿ ಬಂತಂದ್ರೆ ಇಲ್ಲಿಂದ ಒಂದು ಬೈಯಿಂಗ್ ಮಾಡ್ಬೋದು ನಿಫ್ಟಿ ಒಳಗೆ. ಮೋಸ್ಟ್ಲಿ ನಾವು ಒಂದೇ ಟ್ರೇಡ್ ಮಾಡ್ತೀನಿ, ಜಾಸ್ತಿ ಟ್ರೇಡ್ ಮಾಡಲ್ಲ, ಯಾಕಂದರೆ ಜಾಸ್ತಿ ನಮಗೆ ಪ್ರೀಮಿಯಮ್ ಸಿಗೋಲ್ಲ ಇದ್ರಾಗ. ಸೊ ಇಲ್ಲೊಂದು ಬೈಯಿಂಗ್ ಮಾಡ್ತೀನಿ. ಬ್ಯಾಂಕ್ ನಿಫ್ಟಿ ಒಳಗೆ ಏನೂ ಜಾಸ್ತಿ ಇಲ್ಲ. ಇಲ್ಲಿ ನೋಡಿರಿ, ಇಲ್ಲಿ ಒಂದು ಇದು ಸಪೋರ್ಟ್ ತೊಗೊಳತ್ತದ. ಸೊ ನಾಳೆ ಏನಾದರೂ ಗ್ಯಾಪ್ ಅಪ್ ಅಥವಾ ಫ್ಲ್ಯಾಟ್ ಇಲ್ಲಿ ಏನಾರ ಮೈನರ್ ಓಪನಿಂಗ್ದಾಗ ಆಗಿ ಒಂದು ಸಡನ್ ಫಾಸ್ಟ್ ಮೊಮೆಂಟಮ್ ಡೌನ್ ಸೈಡ್ ಆಯಿತು ಅಂದ್ರೆ, ಸೊ ಇಲ್ಲಿ ನಾನು ಬೈಯಿಂಗ್ ಸ್ವಲ್ಪ ಇಂಟ್ರೆಸ್ಟೆಡ್ ಇರ್ತೀನಿ. ಇದು ಸ್ಟಾಪ್ ಲಾಸ್ ಆಯ್ತಂದ್ರೆ ಇಲ್ಲಿ ಇಂಟ್ರೆಸ್ಟೆಡ್ ಇರ್ತೀನಿ. ಸೆಲ್ಲಿಂಗ್ ಸೈಡ್ ಇದೇ ಲೆವೆಲ್ ಅದ, ಇದ್ರ ಮೇಲೆ ಇಲ್ಲಿ ಲೆವೆಲ್ಸ್ ಅದಾವೆ. ಸೊ ಅಷ್ಟು ಮ್ಯಾಲೆ ಏನು ಹೋಗುತ್ತದೆ, ನಾನು ಇಷ್ಟು ದೊಡ್ಡ ಮೊಮೆಂಟಮ್ ಬರೋದನ್ನ ಎಕ್ಸ್ಪೆಕ್ಟ್ ಮಾಡಲ್ಲ, ಇದೇ ರೇಂಜ್ದಾಗೆ ಇರ್ತದೆ. ಸೊ ಜಾಸ್ತಿ ಏನು ಮಾಡೋಕ್ಕೆ ಹೋಗಬೇಡ್ರಿ. ಆದಷ್ಟು ಸ್ಟಾಪ್ ಲಾಸಸ್ ಕೊಡಲಾರ್ದೆ, ಓವರ್ ಟ್ರೇಡ್ ಮಾಡಲಾರ್ದೆ, ಸ್ವಲ್ಪ ಅಮೌಂಟ್ ನಿಮ್ಮ ಕೈಯಾಗಿ ಇಟ್ಕೊರಿ, ಕಳ್ಕೊಬೇಡ್ರಿ ಸುಮ್ಮನೆ ಟ್ರೇಡ್ ಮಾಡಿ. ಯಾಕಂದರೆ ಈಗ ಮೇನ್ ರೀಸನ್ ಏನು ನಾನು ಹೇಳೋದಕ್ಕಂದ್ರೆ, ಮಾರ್ಚ್ ಎಂಡ್ ಒಳಗೆ ಲಾಸಸ್ ಬುಕ್, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಸಲುವಾಗಿ ಇರೋ ಲಾಸಸ್ ಎಲ್ಲ ಕಟ್ ಆಫ್ ಮಾಡಿ ನೆಕ್ಸ್ಟ್ ಎಕ್ಸ್ಪೈರಿದೆಲ್ಲ ಪೊಸಿಷನ್ಸ್ ಆ್ಯಡ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಏನಾಕ್ಕವು, ಇದು ಪ್ರತಿಯೊಂದು ಕ್ಯಾಂಡಲ್ ನೋಡಿರಿ ಹೆಂಗಿರ್ತಾವೆ, ಒಂದು ಸ್ವಲ್ಪ ಮೊಮೆಂಟಮ್ ಅಪ್ ಸೈಡ್ ಆಗ್ತದೆ, ಸ್ವಲ್ಪ ಮೊಮೆಂಟಮ್ ಡೌನ್ ಸೈಡ್ ಆಗ್ತದೆ, ಮತ್ತು ಅಪ್ ಸೈಡ್ ಆದ್ರೆ ಮತ್ತು ಡೌನ್ ಸೈಡ್ ಆಗ್ತದೆ. ಸೊ ಇಷ್ಟು ಮೊಮೆಂಟಮ್ದಾಗ ರೆಗ್ಯುಲರಾಗಿ ನಮ್ಗೆ ಪ್ರೀಮಿಯಮ್ ಎಷ್ಟು ಮೊಮೆಂಟ್ ಕೊಡ್ತದೆ, ಇಲ್ಲಿ ಅಷ್ಟು ಮೊಮೆಂಟಮ್ ಕೊಟ್ಟಿರಲ್ಲ ನಮಗೆ. ಬೇಕಾದ್ರೆ ಇವತ್ತು ಸೊ ಈ ಚಾರ್ಟ್ ಮತ್ತು ಆಪ್ಷನ್ದು ಪಿ ಚಾರ್ಟ್ ನೋಡ್ಕೊರಿ. ಸೊ ಆ ಥರ ಮೊಮೆಂಟಮ್ ಸಿಗೋಲ್ಲ. ಮತ್ತು ಎಕ್ಸಾಕ್ಟ್ಲಿ ನೋಡಿರಿ, ಇದು ಯಾವುದೇ ಸೆಟಪ್ ಇರಲಾರ್ದೆ ಡೌನ್ ಆಗಿರ್ತಾವೆ. ಸೊ ಇಲ್ಲೊಂದು ಡಬಲ್ ಟಾಪ್ ಯಾರು ಮಾಡ್ಯಾರೋ ಅವರಿಗೆ ಎಂಟ್ರಿ ಸಿಕ್ಕಿರ್ತದೆ, ಬಟ್ ನಾನು ಡಬಲ್ ಟಾಪ್ ಮಾಡಲ್ಲ. ಸೊ ನಮ್ಮದು ಮೇನ್ ಲೆವೆಲ್ಸ್ ಯಾವ್ಯಾವು, ಇಲ್ಲೊಂದು ಬೈಯಿಂಗ್ ಲೆವೆಲ್ ಇಲ್ಲದ, ಸೆಲ್ಲಿಂಗ್ ಲೆವೆಲ್ ಇಲ್ಲದ. ಸೊ ಇದೊಂದು ಟ್ರೆಂಡ್ ಲೈನ್ ಇಲ್ಲಿ ಬ್ರೇಕ್ ಮಾಡಿ ಹೋಯ್ತಂದ್ರೆ ನಮಗೆ ಇಲ್ಲಿ ಸೆಲ್ಲಿಂಗ್ ಪರ್ಫೆಕ್ಟ್ ಸಿಗ್ತದೆ. ಸೊ ಇದಿಷ್ಟು ಲೆವೆಲ್ಸ್ ಅದಾವೆ. ಸೊ ಅದ್ರ ಮೇಲೆ ನೋಡ್ಕೊಂಡು ಟ್ರೇಡ್ ಮಾಡಿರಿ, ಜಾಸ್ತಿ ಓವರ್ ಟ್ರೇಡ್ ಮಾಡಬೇಡ್ರಿ. 2 ದಿನ, ನಾಳೆ ನಾಡಿದ್ದು ದಿನ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋ ಲೈಕ್ ಕಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿರಿ, ಟೆಲಿಗ್ರಾಮ್ದು ಫಾಲೋ ಮಾಡಿರಿ. ಡಿಮೆಟ್ ಅಕೌಂಟ್ ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಡಿಮೆಟ್ ಅಕೌಂಟ್ ಲಿಂಕ್ ಅದ, ಡಿಮೆಟ್ ಅಕೌಂಟ್ ಓಪನ್ ಮಾಡ್ಕೋರಿ. ಥ್ಯಾಂಕ್ ಯು.